ನಮಸ್ಕಾರ. ಸುಭಾಷಿತ ರತ್ನಭಾಂಡಾಗಾರದಲ್ಲಿ ಒಂದು ಒಳ್ಳೆ ಮಾತಿದೆ. ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂಚ ದೈನ್ಯಂಚ ಹಂತಿ ಸಂತೋ ಮಹಾಶಯಾಹ ಅಂಥೇಳಿ. ಗಂಗೆ ಪಾಪವನ್ನು ದೂರ ಮಾಡ್ತಾಳೆ. ಶಶಿಯ ಕಳೆ ಅಂದರೆ ಚಂದ್ರನ ಬೆಳದಿಂಗಳು ತಾಪವನ್ನು ದೂರ ಮಾಡ್ತದೆ. ಅದೇ ರೀತಿಯಲ್ಲಿ ಬಡತನವನ್ನು ದೂರ ಮಾಡುವಂಥದ್ದು ಕಲ್ಪತರು. ಆದರೆ ಈ ಮೂರನ್ನು ಅಂದರೆ ಪಾಪವನ್ನು, ತಾಪವನ್ನು, ದೈನ್ಯವನ್ನೂ ದೂರ ಮಾಡುವಂಥದ್ದು ಸಜ್ಜನರ ಸಂಘ, ಮಹಾತ್ಮರ ಸಂಘ ಎನ್ನುವಂಥದ್ದು ಎಲ್ಲವನ್ನ ದೂರ ಮಾಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬರತಕ್ಕಂಥ ಒಂದು ಮಾತು ಶಶಿ ತಾಪಂ, ಬಿಸಿಲಿನ ಬೇಗೆಯನ್ನು ದೂರ ಮಾಡಿ ಮನಸ್ಸಿಗೆ ಆಹ್ಲಾದವನ್ನು, ಸಂತೋಷವನ್ನು ನೀಡುವಂಥದ್ದು ಚಂದ್ರನ ಬೆಳದಿಂಗಳು ಅಂತ ನಾವು ಹೇಳ್ತೇವೆ. ಈ ಬೆಳದಿಂಗಳು ವಿಶೇಷವಾಗಿ ಪೂರ್ಣಿಮೆಯ ದಿವಸ ಮನುಷ್ಯನ ಮನಸ್ಸಿಗೆ ಸಂತೋಷವನ್ನು, ಆನಂದವನ್ನು ಉಂಟು ಮಾಡ್ತದೆ. ಅದು ಪಾಲ್ಗುಣ ಮಾಸದ ಪೂರ್ಣಿಮೆಯ ಬೆಳದಿಂಗಳು ವಿಶೇಷವಾಗಿರತಕ್ಕಂಥ ಆನಂದವನ್ನು ಮನುಷ್ಯನ ಮನಸ್ಸಿಗೆ ಉಂಟು ಮಾಡ್ತದೆ. ಕವನದ ಶೀರ್ಷಿಕೆ ಪಾಲ್ಗುಣದ ಪೂರ್ಣಿಮೆ. ಕವಿತೆ ಹೀಗಿದೆ: ಬೆಳದಿಂಗಳಿಳಿಯುತ್ತಿದೆ ಫಾಲ್ಗುಣದ ರಾತ್ರಿಯಲ್ಲಿ, ಬಳುವಳಿಯು ಪೂರ್ಣಿಮೆಯ ಚಂದ್ರಬಿಂಬ, ನಳನಳಿಸಿ ನೈದಿಲೆಯು ಸೂಸುತ್ತಿದೆ ಗಂಧವನು, ತಿಳಿಗೊಳದ ಸೊಬಗಿಹುದು ಕಣ್ಣ ತುಂಬ, ಸುರಿಯುವುದು ಮುಡಿಯಿಂದ ತಿಂಗಳನ ಹೊಂಬೆಳಕು, ಶಿವನ ಜಟಾಮಂಡಲದಲ್ಲಿರತಕ್ಕಂಥ ಚಂದ್ರ ಆಹ್ಲಾದಕರವಾಗಿರತಕ್ಕಂತಹ ಈ ಬೆಳಕನ್ನು ಕೊಡ್ತಾ ಇದ್ದಾನೆ. ಸುರಿಯುವುದು ಮುಡಿಯಿಂದ ತಿಂಗಳನ ಹೊಂಬೆಳಕು, ಪರಿಜನರು ಹೊಗಳುವರು ಧರೆಯನಿಂದು. ಈ ಭೂಮಿಯಲ್ಲಿ ಆ ಬೆಳದಿಂಗಳು ಬಿದ್ದದನ್ನು ನೋಡಿ ಎಲ್ಲ ಹೊಗಳ್ತಾ ಇದ್ದಾರೆ. ಸುರನರರ ಹುಡುಕಾಟ ಶಿವನಿರವ ತೋರುವುದು. ಈ ಹುಡುಕಾಟದಲ್ಲಿ ಸ್ವತಃ ಶಿವನೇ ನಮಗೆ ಕಾಣಿಸ್ತಾ ಇದ್ದಾನೆ. ಕಿರುನಗೆಯ ನೋಟವಿದೆ ನಮ್ಮ ಮುಂದು. ಪರಿಹಾಸವಂತಿರಲಿ ತಿಳಿ ನೀರಿನಲೆಯಲ್ಲಿ, ಚಂದ್ರನ ಬಿಂಬ ನೀರಿನ ಅಲೆಗಳಲ್ಲಿ ಬಿದ್ದಾಗ ಹಲವು ಚಂದ್ರರು ಕಾಣಿಸ್ತಾರೆ. ಪರಿಹಾಸವಂತಿರಲಿ ತಿಳಿ ನೀರಿನಲೆಯಲ್ಲಿ, ಸೆರಗಿನಲ್ಲಿ ಮೋರೆಯನ್ನು ಮುಚ್ಚಲೇಕೆ, ಪರಿಣಾಮವರಿತವರು ರಸಿಕರಿಗೆ ಗುರುವಹರು, ಪರಿಣಾಮವರಿತವರು ರಸಿಕರಿಗೆ ಗುರುವಹರು, ತರಳೆಯರ ಮನವನ್ನು ಕದಡಬೇಕೇ, ನಲುಗದೆಯೇ ನಿಲ್ಲುವುದು ಕೌತುಕದ ಕಣ್ಣಾಲಿ. ನೆಟ್ಟ ನೋಟದಿಂದ ನೋಡ್ತಾ ಇದ್ದಾರೆ. ನಲುಗದೆಯೇ ನಿಲ್ಲುವುದು ಕೌತುಕದ ಕಣ್ಣಾಲಿ, ನೆಲದೊಳಗೆ ತಿಂಗಳನ ಹೆಜ್ಜೆ ಗುರುತು. ಸ್ವತಃ ಆ ಚಂದ್ರ ಭೂಮಿಗೆ ಇಳಿದು ಬಂದಂಥ ಅನುಭವ. ತಲೆಗಡರಿತೇನವಗೆ ರೂಪಮದ ಕಾಮಮದ, ಚೆಲುವಿನಲ್ಲಿ ಲೋಕವನೇ ಮರೆತನೆಂತೂ, ಹರಿಯುತ್ತಿದೆ ಹೊನಲಾಗಿ ಕಾಮಿನಿಯ ಲಜ್ಜೆಯದು. ನಾಚಿಕೆ, ಕಾಮಿನಿಯ ನಾಚಿಕೆ ಹೊನಲಾಗಿ ಹರಿಯುತ್ತಿದೆ. ತಿರುತಿರುಗಿ ರೋಹಿಣಿಯ ಬಯಸುತ್ತಿರಲು, ಸರಿದಾರಿ ಅರಿತವಗೆ ಗ್ರಹಣವಿದು ಬಂತೇಕೆ, ಸರಿದಾರಿ ಅರಿತವಗೆ ಗ್ರಹಣವಿದು ಬಂತೇಕೆ, ಹರೆಯದಲ್ಲಿ ತಾರೆಯರೇ ಒಲಿದು ಬರಲು. ಎಲ್ಲ ತಾರೆಯರನ್ನು ಬಿಟ್ಟು ರೋಹಿಣಿಯ ಕಡೆಗೆ ಮಾತ್ರ ಹೋಗ್ತಾ ಇದ್ದಾನೆ. ಹಾಗಾಗಿ ಆತನಿಗೆ ಗ್ರಹಣ ಒಲಿದು ಬಂತೆ, ಈ ಬಗೆಯಲ್ಲಿ ಬಂತೆ ಅಂತ ಪ್ರಶ್ನೆ. ಇದು ಪಾಲ್ಗುಣದ ಪೂರ್ಣಿಮೆಯ ಸೊಬಗು. ನಮಸ್ಕಾರ.